ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ವ್ಲಾಗ್ನ ಶುರು ಮಾಡಿದ್ದೀನಿ. ಯಾಕೆಂದರೆ ಇವತ್ತು ಅಕ್ಟೋಬರ್ 14th ಇಟ್ಸ್ ಮೈ ಬರ್ತ್ಡೇ. ಸೊ ಸಿಕ್ಕಾಪಟ್ಟೆ ಸ್ಪೆಷಲ್ ಅಲ್ವಾ. ಸೊ ಯಾವ ಮೂಮೆಂಟನ್ನು ಮಿಸ್ ಮಾಡ್ಕೋಬಾರ್ದು, ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತೇಳಿ ಬೆಳಗ್ಗೆನೇ ಎದ್ದು ಸ್ವಲ್ಪ ಅಟೆನ್ಷನ್ ತೊಗೊಂಡು ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ರಾತ್ರಿ ಸ್ವಲ್ಪ ತಡ ಆಗೋಯ್ತು ಮಲಗೋದು, ಸ್ವಲ್ಪ ತಡವಾಗಿ ಎದ್ದಿದ್ದಾಯಿತು. ಸೊ ಇವಾಗ ಎದ್ದಿದ್ದೀನಿ. ಸೊ ವರ್ಷ ಏನೂ ಮಾಡೋದು ಬೇಡ, ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಬಟ್ ಆಲ್ರೆಡಿ 9 ಗಂಟೆ ಆಗಿದೆ. ಇನ್ನು ನಾವು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಪುಟಾಣಿಗೆ ತಿಂಡಿಗೆ ತಡವಾಗುತ್ತೆ. ಸೊ ಆ್ಯಂಡ್ ಅಫ್ಕೋರ್ಸ್ ನಮಗೂ ಹಸು ತಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಏನಾದರೂ ಮಾಡೋಣ ಅಂತ ಹೇಳಿ ಇವಾಗ ಎದ್ದು ಏನೇನು ಮಾಡಲಿ ಅಂತ ಯೋಚಿಸ್ತಾ ಇದ್ದೀನಿ. ನನ್ನ ಪುಟಾಣಿ ಮಲಗಿದ್ದಾನೆ. ಸೊ ಅವನು ಎದ್ದೇಳೋಷ್ಟರಲ್ಲಿ ಒಂದಿಷ್ಟು ತಿಂಡಿ ಪ್ರಿಪೇರ್ ಮಾಡ್ಕೋಬೇಕು. ಸೊ ಓಕೆ, ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಪುಟ ಲೈಕ್, ಶೇರ್, ಕಮೆಂಟ್, ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ತಿಂಡಿ ಏನು ಮಾಡೋದು ಬೆಳಗ್ಗೆ ಆಯಿತು ಅಂದರೆ ಏನು ತಿಂಡಿ, ರಾತ್ರಿಯಿಂದನೇ ಯೋಚನೆ ಮಾಡ್ತಿರ್ತೀನಿ ಏನು ತಿಂಡಿ ಮಾಡಲಿ ಅಂತೇಳಿ. ಸೊ ನಾನಿವಾಗ ಎಗ್ ಕರಿ ಅಥವಾ ಚಪಾತಿ, ಎಗ್ ಕರಿ ಜೊತೆ ಚಪಾತಿ ಅಥವಾ ಎಗ್ ರೈಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕಾರ್ತಿಕ್ ಮಾಸ ಬಂದೇ ಬಿಡ್ತು. ಸೊ 1.5 ತಿಂಗಳು 2 ತಿಂಗಳು ನಿಷಿದ್ಧ, ನಾನ್ ವೆಜ್ ಏನೂ ಮಾಡೋಂಗಿಲ್ಲ. ಸೊ ಮನೆಯಲ್ಲಿ ಒಂದಿಷ್ಟು ಮೊಟ್ಟೆಗಳೆಲ್ಲ ಇದೆ. ಸೊ ಅದೆಲ್ಲ ಖಾಲಿ ಮಾಡಬೇಕು. ಸೊ ಹಾಗಾಗಿ ಎಗ್ ಕರಿ ಮಾಡಿಬಿಡೋಣ ಅಂತೇಳಿ. ನಾವು ಊಟಕ್ಕೆಲ್ಲ ಹೊರಗಡೆ ಹೋಗ್ತೀವಿ. ಸೊ ನೋಡೋಣ, ಅದೆಲ್ಲ ಇನ್ನು 2 ತಿಂಗಳವರೆಗೂ ಇದ್ರೆ ಹಾಳಾಗುತ್ತೆ. ಸೊ ಹಾಗೆ ಮೊಟ್ಟೆ ಎಲ್ಲನೂ ಖಾಲಿ ಮಾಡೋಣ ಅಂತೇಳಿ ಇವಾಗ ಎಗ್ ರೆಸಿಪಿನೇ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಇವತ್ತು ಮಂಗಳವಾರ, ಸೊ ನಾನ್ ವೆಜ್ ಇರಲೇಬೇಕಲ್ಲ. ಸೊ ಇವಾಗ ತಿಂಡಿಗೆ ಪ್ರಿಪೇರ್ ಮಾಡಬೇಕು. ನಮ್ಮ ಪುಟಾಣಿ 7 ವರ್ಷದಲ್ಲಿ. ಆ್ಯಂಡ್ ಹರ್ಷ ಕೂಡ ಬೇಗ ಬರ್ತೀನಿ ರೆಡಿಯಾಗು ಅಂತ ಹೇಳಿದ್ದಾರೆ. ಸೊ ನೋಡೋಣ, ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಇವತ್ತಿನ ದಿನನ ಹಾಯಾಗಿ ಕಳಿಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಆಶ್ವಿತಾ, ಗುಡ್ ಮಾರ್ನಿಂಗ್ ಬಂಗಡಿ, ಐ ಲವ್ ಯು ಮಗನೇ. ಸೊ ಪುಟಾಣಿ ಏಳಷ್ಟಲ್ಲಿ ತಿಂಡಿ ಎಲ್ಲ ಮುಗಿಸೋಣ ಅಂದ್ಕೊಂಡೆ. ಬಟ್ ಪುಟಾಣಿ ಬೇಗ ಎದ್ದಿದ್ದ ಕಾರಣ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗುವಂಥ ಒಂದು ಎಗ್ ರೈಸನ್ನು ಮಾಡಿ ತಿಂಡಿ ತಿಂದು ಆ್ಯಂಡ್ ಇವತ್ತಿನ ದಿನ ಒಂದು ಕೆಲಸ ಕೂಡ ಆಗೋದಿತ್ತು. ಸೊ ಮಧ್ಯಾಹ್ನ ನಾನು ವರ್ಷ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು. ನನ್ನ ಬರ್ತ್ಡೇ ದಿನವೇ ನಾನು ಅಂದ್ಕೊಂಡಿದ್ದಂಥ ಕೆಲಸ ಆಯಿತು. ಆ್ಯಂಡ್ ಇನ್ನು ನೆಕ್ಸ್ಟ್ ನಾವು ಈವ್ನಿಂಗ್ ಮಂಡ್ಯ ಬಂದಿದ್ದೀವಿ. ಸೊ ಫಸ್ಟ್ ಜ್ಯುವೆಲರಿ ಶಾಪಿಗೆ ಬಂದ್ವಿ. ನನಗೆ ಯಾವಾಗಲೂ ಆಶಾ ಹೇಳ್ತಿರ್ತಾರೆ, ಏನಾದರೂ ನನಗೆ ಸರ್ಪ್ರೈಸೇ ಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ, ನಿಂಗೆ ಏನು ಬೇಕು ಕೇಳಿ ನಾನು ಕೊಡಿಸ್ತೀನಿ ಅಂತೇಳಿ. ನಾನು ಸುಮಾರು ದಿನದಿಂದ ವಂಕಿ ರಿಂಗ್ ತೊಗೊಬೇಕು ಅಂತ ಅನ್ಕೊತಿದ್ದೆ. ಬಟ್ ನನ್ನ ಹತ್ರ ಆಲ್ರೆಡಿ ಒಂದು 4-5 ಉಂಗುರಗಳಿರೋದ್ರಿಂದ ನೋಡ್ತಿದ್ದೆ, ಇಡ್ತಿದ್ದೆ. ಬಟ್ ಆಶಾ ಈ ಸಲ ಸುಮ್ಮನೆ ಯಾಕೆ ನೋಡಿ ಹಾಗೆ ಇಡ್ತೀಯಾ, ನಿಂಗೆ ಬೇಕು ಒಂದ್ಸರಿ ತೊಗೋ ಅಂತ ಹೇಳಿ ನನಗೆ ವಂಕಿ ರಿಂಗ್ನ ಕೊಡಿಸಿದ್ರು. ಸೊ ನಾನು ಆಲ್ರೆಡಿ ನನ್ನ ಬರ್ತ್ಡೇ ದಿನವೇ ನಾನು ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ನನ್ನದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿರ್ತೀರ ಸುಮಾರು ಜನ. ಆ್ಯಂಡ್ ಫೈನಲಿ ವಂಕಿ ರಿಂಗ್ನ ಕೊಡಿಸಿದ್ರು. ಆ್ಯಂಡ್ ಇವಾಗ ನಾವು ನೈಟ್ ಡಿನ್ನರಿಗೆ ಬಂದಿದ್ವಿ. ಸೊ ಇದು ಮಂಡ್ಯದಲ್ಲೇ ಇರೋವಂಥದ್ದು, ಸಾರಂಗಿ ಅಂತ ಹೇಳಿ. ಸೊ ಬ್ಯೂಟಿಫುಲ್ ಆಗಿತ್ತು. ಸೊ ನನಗಂತೂ ಆ ವೈಬ್ ತುಂಬಾ ಚೆಂದ ಅನ್ನಿಸ್ತಾಯಿತ್ತು. ಸ್ಪೆಷಲಿ ನನ್ನ ಪುಟಾಣಿ ಎಷ್ಟು ಕ್ಯೂಟಾಗಿ ಆಟ ಆಡಿಕೊಂಡು ನನಗಂತೂ ಅವ್ನು ಮಸ್ತ್ ಎಂಜಾಯ್ ಮಾಡ್ತಿದ್ದ. ಸೊ ಅದು ನೋಡೋದಕ್ಕೆ ಕ್ಯೂಟ್ ಅಂತ ಅನ್ನಿಸ್ತಿತ್ತು. ಬಟ್ ನನಗೂ ಹಿಡಿದು ಸಾಕಾಯಿತು. ಸೊ ಇವಾಗ ಅವನ್ನ ಒಂದು ಬೇಬಿ ಚೇರಲ್ಲಿ ಹಾಕಿ ಲಾಕ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಅವನು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ದ. ಆ್ಯಂಡ್ ತುಂಬ ಪೀಸ್ಫುಲ್ಲಾಗಿ ಒಂದು ಒಳ್ಳೆ ಟೈಮನ್ನ ಸ್ಪೆಂಡ್ ಮಾಡಿದ್ವಿ. ಸೊ ನೈಟ್ ಡಿನ್ನರಿಗೆ ಅಂತೇಳಿ ಬಂದಿದ್ದೀವಿ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ, ಆರ್ಡರ್ ಮಾಡಿದ್ದೀವಿ. ಸೊ ಪುಟಾಣಿ ಅಂತೂ ಆರಾಮಾಗಿ ಆಟಾಡ್ತಿದ್ದಾನೆ. ಅವ್ನು ಹಿಡಿಯೋದೇ ದೊಡ್ಡ ಕೆಲಸ ಆಗ್ತಿದೆ. ಅವರಪ್ಪ ಓಡಾಡ್ತಾ ಇದ್ದಾರೆ.
ಸೊ ಇವಾಗ ಫಸ್ಟ್ಲಿ ನಾವು ಸ್ಟಾರ್ಟರ್ಸ್ನ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಾನು ಸ್ಟಾರ್ಟರ್ಸಿಗೆ ಬಂದು ಚಿಕನ್ ಕುರ್ಕುರೆನ ಆರ್ಡರ್ ಮಾಡಿದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪುಟಾಣಿಗೆ ಈ ಥರ ಎಲ್ಲ ಟೇಸ್ಟ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ಸೊ ಬೋನ್ಲೆಸ್ ಆಗಿರೋದ್ರಿಂದ ಪುಟಾಣಿ ಕೂಡ ಆರಾಮಾಗಿ ತಿನ್ಕೊಂಡ. ಅಷ್ಟರಲ್ಲಿ ಹರ್ಷ ಒಂದು ಸ್ಮಾಲ್ ಸೆಲೆಬ್ರೇಷನ್ ಇರಲಿ ಅಂತ ಹೇಳಿ ಒಂದು ಚೀಸ್ ಕೇಕನ್ನು ಕೂಡ ಆರ್ಡರ್ ಮಾಡಿದರು. ಸೊ ಕೇಕ್ ಕೂಡ ಬಂತು. ಸೊ ಹಾಗೆ ತುಂಬ ಸಿಂಪಲ್ಲಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. ಸೊ ಸಿಕ್ಕಾಬಟ್ಟೆ ಖುಷಿ ಅಂತ ಅನ್ನಿಸ್ತು. ನಾವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದಕ್ಕಿಂತ ಎಷ್ಟು ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಅನ್ಕೋತಿರ್ತೀನಿ ವರ್ಷದಿಂದ ವರ್ಷಕ್ಕೆ ವಯಸ್ಸು ಹೆಚ್ಚಾಗ್ತಾ ನಮ್ಮ ಮನಸ್ಸಿನಲ್ಲಿರೋಂಥ ಭಾವನೆಗಳಾಗ್ಬೋದು ಅಥವಾ ನಮ್ಮ ಲೈಫ್ನ ಆ್ಯಂಬಿಷನ್ಸ್ ಆಗ್ಬೋದು ಯಾವ ಥರ ಚೇಂಜ್ ಆಗ್ತಿರುತ್ತೆ ಅಂತ ಹೇಳಿ. ಸೊ ಮುಂಚೆ ಎಲ್ಲ ಅಫ್ಕೋರ್ಸ್ ಸೆಲೆಬ್ರೇಷನ್ಸ್ ಇರಬೇಕು, ಹಾಗಿರಬೇಕು, ಪಾರ್ಟಿ ಆಗಬೇಕು, ಹಾಗೆ ಹೀಗೆ ಅಂತೆಲ್ಲ ಥಿಂಕ್ ಮಾಡ್ತಿದ್ವಿ. ಬಟ್ ಇವಾಗ ನಾವು ನಮ್ಮ ಜೀವನದಲ್ಲಿ ಒಂದು ಗೋಲ್ನ ಇಟ್ಕೊಂಡು ನಾವು ಹೋಗಬೇಕಾದ್ರೆ ಸೊ ನಾವು ಎಷ್ಟು ಲಿಮಿಟೆಡಾಗಿ ಥಿಂಕ್ ಮಾಡ್ತಿದ್ದೀವಿ ಅಂತ ಅನ್ಕೊತಿರ್ತೀನಿ. ಸೊ ಅಷ್ಟರಲ್ಲಿ ಊಟ ಕೂಡ ರೆಡಿ ಆಯಿತು. ಯೂಶ್ವಲಿ ಪುಟಾಣಿಗೆ ನಾನು ಹೊರಗಡೆ ಊಟ ತಿಂಡಿ ಎಲ್ಲ ಮಾಡಿಸೋ ತುಂಬಾ ನಾನು ರೇರ್. ಅವನಿಗೆ ಇದೆಲ್ಲ ಸಿಕ್ಕಾಬಟ್ಟೆ ಅವಾಯ್ಡ್ ಮಾಡ್ತೀನಿ. ಬಟ್ ಸಮ್ಟೈಮ್ಸ್ ನನಗೆ ಹರ್ಷ ಇರ್ಬೋದು, ಅಮ್ಮ ಇರ್ಬೋದು ಹೇಳ್ತಿರ್ತಾರೆ ಎಲ್ಲವನ್ನು ಅಭ್ಯಾಸ ಮಾಡಿಸ್ಬೇಕು, ತೊಂದರೆ ಇಲ್ಲ, ಏನು ಸ್ವಲ್ಪ ಕೊಡು ಅಂತೇಳಿ. ಸೊ ಹಾಗಾಗಿ ಪುಟಾಣಿಗೂ ಕೂಡ ಹಾಗೆ ಲೈಟಾಗಿ ಅವನಿಗೂ ಕೂಡ ಡಿನ್ನರ್ ಆಯಿತು. ಆ್ಯಂಡ್ ಫೈನಲಿ ನೋಡ್ತಾ ಇರ್ಬೋದು ಹರ್ಷ ನನಗೆ ಇವಾಗ ರಿಂಗ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇದೇ ವಂಕಿ ರಿಂಗ್ ನಂಗೆ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಅಂತ ಅನ್ನಿಸ್ತು. ಸೊ ಫೈನಲಿ ಇವಾಗ ನಮ್ಮ ಯಜಮಾನರು ನನಗೆ ಉಂಗುರವನ್ನು ತೊಡಿಸೋದ್ರ ಮೂಲಕ ನನಗೆ ಬರ್ತ್ಡೇ ವಿಶಸ್ನ ತಿಳಿಸ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ. ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು. ಸೊ ನೈಟ್ ಇವಾಗ ಡಿನ್ನರ್ ಮುಗಿಸಿ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹೇಳಿದ್ನಲ್ಲ ಒಂದು ಒಳ್ಳೆ ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 2.5 hour ನಾವು ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಸೊ ನಮಗೆ ಹೋಟೆಲಲ್ಲಿ ಇವತ್ತು ನಮ್ಗೆ ಸ್ಪೆಷಲಾಗಿ ಒಂದು ಫೋಟೋಗ್ರಫಿ ಕೂಡ ನಮಗೆ ಸಿಕ್ತು. ಸೊ ಅದು ಕೂಡ ಖುಷಿ ಅಂತ ಅನ್ನಿಸ್ತು. ಇನ್ನು ಮನೆಗೆ ಬಂದರೆ ನನಗೆ ಬರ್ತ್ಡೇಗೆ ಅಂತೇಳಿ ನೋಡ್ತಾ ಇರ್ಬೋದು ನಮ್ಮ ಅಕ್ಕಪಕ್ಕದ ಮನೆ ಹುಡುಗರೆಲ್ಲ ಗಿಫ್ಟ್ ಅಂತ ಹೇಳಿ ಗಿಫ್ಟ್ ತೊಗೊಂಡು ಬಂದಿದ್ದಾರೆ. ಸೊ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ನಾನು ಎಕ್ಸ್ಪೆಕ್ಟು ಕೂಡ ಮಾಡಿರಲಿಲ್ಲ. ನಾನು ಬರೋದನ್ನೇ ವೆಯ್ಟ್ ಮಾಡ್ತಾ ಕೂತಿದ್ರು. ಸೊ ಅವ್ರು ಹರ್ಷ ನಂಗೆ ಕಾಲ್ ಮಾಡಿ ಕೇಳಿದ್ರಂತೆ, ಹರ್ಷ ನಾವು ಕೇಕ್ ತರ್ತಿದ್ದೀವಿ ಅಂತೇಳಿ. ಹರ್ಷ ಬೇಡ ಅದೆಲ್ಲ ತರಬೇಡಿ ನೀವು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಅಕ್ಕ ಕೇಕ್ ಬೇಡ ಅಂತು ಹರ್ಷನ, ಅದಕ್ಕೆ ನಾವು ಗಿಫ್ಟ್ ಮಾತ್ರ ತೊಗೊಂಡು ಬಂದಿದ್ದೀವಿ ಅಂತ ಹೇಳಿ ತಂದು ಇವಾಗ ನನಗೆ ಕೊಟ್ಟರು. ಸಿಕ್ಕಾಬಟ್ಟೆ ಖುಷಿ ಅಂತ ಅನ್ನಿಸ್ತು. ಸೊ ಈ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯನಾ? ಫಸ್ಟ್ಲಿ ನಾವು ಈ ಮನೆಗೆ ಬರಬೇಕಾದ್ರೆ 1000 ಕನ್ಫ್ಯೂಷನ್ಸ್ ಇತ್ತು. ಬಟ್ ಇಷ್ಟೊಂದು ಪ್ರೀತಿ ಸಿಗುತ್ತೆ ಆ್ಯಂಡ್ ನಾನು ಇಲ್ಲಿ ಇಷ್ಟೊಂದೆಲ್ಲ ಹೊಂದ್ಕೊತೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಯಾವಾಗಲೂ ದೇವ್ರ ಹತ್ರ ಬಿಲೀವ್ ಮಾಡಬೇಕಾಗಿರೋದು, ಒಂದು ಕಿತ್ಕೊಂಡ್ರೆ ಅದ್ರ 2ರಷ್ಟು ಬೆಲೆ ಬಾಳೋ ಅಂಥದ್ದನ್ನು ಕೊಟ್ಟಿರ್ತಾನೆ ಅಂತಾರಲ್ಲ, ಅದಂತೂ ಸತ್ಯ. ಆ್ಯಂಡ್ ಎಸ್ ಫೈನಲಿ ನಾನು ನೈಟ್ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ನಾನು ತೊಗೊಂಡಿರುವಂಥ ಹರ್ಷ ಕೊಡಿಸಿರೋವಂಥ ನನ್ನ ವಂಕಿ ರಿಂಗ್ ಈ ಥರ ಇದೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ವೆರಿ ಸ್ಪೆಷಲ್, ಇವತ್ತು ನಮ್ಮಮ್ಮನ ಬರ್ತ್ಡೇ ಕೂಡ ಇದೆ. ಸೊ ನಾನು ನಮ್ಮಮ್ಮ ಇಬ್ಬರು ಒಂದೇ ದಿನ ಹುಟ್ಟಿದ್ದೀವಿ, ಇಬ್ಬರು ಒಂದೇ ದಿನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತಿದ್ದೀವಿ. ಬಟ್ ಒಂದು ಚೇಂಜಸ್ ಏನಂದರೆ ಇವತ್ತು ನಾನು ಇಲ್ಲಿದ್ದೀನಿ, ನಮ್ಮಮ್ಮ ಊರಲ್ಲಿದ್ದಾರೆ. ಸೊ ಹಾಗಾಗಿ ನಮ್ಮ ಮಾವ ಕೇಕ್ ತೊಗೊಂಡು ಹೋಗಿ ಅವ್ರ ಅಕ್ಕನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಆ ಒಂದು ವೀಡಿಯೋಸ್ನು ಕೂಡ ಇದೇ ವ್ಲಾಗ್ನಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಅಮ್ಮನ ಬರ್ತ್ಡೇ ಊರಲ್ಲಾಯಿತು, ನನ್ನ ಬರ್ತ್ಡೇ ಇಲ್ಲಾಯಿತು. ಸೊ ನಾವಿಬ್ಬರು ಒಂದೇ ದಿನ ಹುಟ್ಟಿರೋದ್ರಿಂದ ಯಾವಾಗಲೂ ಅಮ್ಮ ನಾನು ಇಬ್ಬರು ಒಟ್ಟಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತಿದ್ವಿ. ಸೊ ಇವತ್ತು ದೂರ ಆದರೂ ಒಂಥರ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇನ್ನು ನಾನು ಬೆಳಗ್ಗೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಚೇಷ್ಟೆ ಪುಟ್ಟ ಮಂಚದ ಕೆಳಗಡೆ ಕೂತ್ಕೊಂಡು ಬರಲ್ಲ ಅಂತ ಹಠ ಮಾಡ್ತಿದ್ದಾನೆ. ಸೊ ಹಾಗಾಗಿ ಅವರಪ್ಪ ಹೋಗಿ ಕರ್ಕೊಂಬರ್ತಾ ಇದ್ದಾರೆ. ಸೊ ಮಕ್ಕಳು ಇದೊಂದು ತುಂಟಾಟ ನೋಡೋದೇ ದೊಡ್ಡ ಖುಷಿ ಅಲ್ವಾ? ಸೊ ಹಾಗಾಗಿ ಅದನ್ನೆಲ್ಲ ಒಂದು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇನ್ನು ನಾನು ವ್ಲಾಗ್ನ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲಿಲ್ಲ. ಇದು ಒಂದು 3 to 4 days ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾವು ಎಗೈನ್ ಜ್ಯುವೆಲರಿ ಶಾಪಿಗೆ ಬಂದಿದ್ದೀವಿ. ಯಾಕೆ ಅಂತ ಅಂದರೆ ನಾನು ಪ್ರೀವಿಯಸ್ ನನ್ನ ಬರ್ತ್ಡೇ ದಿನ ವಂಕಿ ರಿಂಗ್ ತೊಗೊಳಕ್ಕೆ ಬಂದಾಗ ನಾನು ಒಂದು ನೆಕ್ಲೆಸ್ನ ನೋಡಿದ್ದೆ, ನನಗೆ ಇಷ್ಟ ಆಗಿತ್ತು. ಸೊ ಹರ್ಷಂಗೆ ಅದನ್ನು ಹೇಳ್ತಾ ಇದ್ದೆ, ನೆಕ್ಲೆಸ್ ತುಂಬ ಇಷ್ಟ ಆಯಿತು ನನಗೆ ಅಂತ ಹೇಳಿ. ಹಾಗಾಗಿ ಇವತ್ತು ಕರ್ಕೊಂಡು ಬಂದು ನನಗೆ ಆ ನೆಕ್ಲೆಸ್ನ ಕೊಡಿಸಿದ್ರು. ಇವತ್ತು ಬಂದು ಸಂಡೇ. ಆ್ಯಕ್ಚುಲಿ
ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಮೇ ಬಿ ಆ ನೆಕ್ಲೆಸ್ ಮೇಲೆ ನನ್ನದೇ ಹೆಸರು ಬರೆದಿತ್ತು ಅಂತ ಅನಿಸುತ್ತೆ. ನಾನು ಹೇಳ್ತಿದ್ದೆ ಅರ್ಷನ್ಗೆ ಆ ನೆಕ್ಲೆಸ್ ತುಂಬ ಇಷ್ಟ ಆಯಿತು ನನಗೆ ಅಂತ ಹೇಳಿ. ಇವತ್ತು ಸಂಡೇ ಆಗಿರೋ ಕಾರಣ ನಾವು ನೈಟ್ ಡಿನ್ನರ್ಗೆ ಅಂತ ಹೇಳಿ ಮಂಡ್ಯ ಬಂದಿದ್ವಿ. ಬಿಕಾಸ್ ಇನ್ನು ನಾಳೆ ನಾಡಿದ್ರಿಂದ ಕಾರ್ತಿಕ್ ಮಾಸ ಶುರುವಾಗುತ್ತೆ. ಆ್ಯಂಡ್ ಮನೆಯೆಲ್ಲ ನಾನು ಡೀಪ್ ಕ್ಲೀನ್ ಮಾಡಿದ್ದೆ. ಸೊ ಮನೆಗೆ ನಾವು ಈಗ ನಾನ್ ವೆಜ್ನ ನಾನು ತರಿಸ್ತಿರ್ಲಿಲ್ಲ. ಹಾಗಾಗಿ ಕಾರ್ತಿಕ್ ಮಾಸ ಶುರುವಾಗ್ಬಿಡುತ್ತಲ್ವ, ಸೊ ಹಾಗಾಗಿ ನಾವು ಊಟಕ್ಕೆ ಅಂತ ಹೇಳಿ ಹೊರಗಡೆ ಬಂದಿದ್ವಿ. ಹರ್ಷ ನನಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ಲಿ ನಿಂಗೆ ನೆಕ್ಲೆಸ್ ಇಷ್ಟ ಆಯಿತು ಅಂದೆಲ್ಲ ತಗೋ ಅಂತ ಹೇಳಿ ನನಗೆ ಕೊಡಿಸಿದ್ರು. ಆ್ಯಕ್ಚುಲಿ ಅಫ್ಕೋರ್ಸ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಒಂದು ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ಬೋದು. ಗೊತ್ತಿರುತ್ತೆ ಇವಾಗ ಎಷ್ಟೊಂದು ಗೋಲ್ಡ್ ರೈಟ್ ದಿನೇ ದಿನೇ ಹೆಚ್ಚಾಗ್ತಿದೆ ಅಂತ ಹೇಳಿ. ಎಸ್, ನಾವು ಆ್ಯಕ್ಚುಲಿ ವಂಕಿ ರಿಂಗ್ ತೊಗೊಳ್ಳೋ ದಿನಕ್ಕಿಂತ ಅವತ್ತಿನ ದಿನ ಸ್ವಲ್ಪ ಕಮ್ಮಿ ಇತ್ತು, 12,000 ಏನೋ ಇತ್ತು. ಬಟ್ ವಂಕಿ ರಿಂಗ್ ತೊಗೊಂಡಿದ್ದ ದಿನ ನಾವು 12,250 rupees ಏನೋ ಇತ್ತು. ಸೊ ಒಂದು 250 rupees ಕಮ್ಮಿ ಆಗಿದೆ ಅಂತ ಹೇಳಿ ಅವತ್ತು ಹರ್ಷ ಕೊಡಿಸಿದ್ರು. ಬಟ್ ಆಫ್ಟರ್ 15 days 1,000ವರೆಗೂ ಕಮ್ಮಿ ಆಯಿತು. ದಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಈಗ ನಾನು ಹೋದ್ಸಲ ಲಾಂಗ್ ಚೈನ್ ತೊಗೊಂಡಾಗ 9,250 rupees ಇತ್ತು. ಇವತ್ತು ಆಲ್ರೆಡಿ 12,000 ಆಗಿದೆ. ಆ ಒಂದು ವೇರಿಯೇಷನ್ ನೋಡಿದ್ರೆ ಗೋಲ್ಡ್ ರೈಟ್ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೈ ಗಾಡ್ ಗ್ರೇಸ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಸೊ ನೋಡಬೇಕು. ಆ್ಯಂಡ್ ಇನ್ನು ಮನೆಗೆ ಬಂದು ಇವಾಗ ನಾನು ಯಾವ ನೆಕ್ಲೆಸ್ ತೊಗೊಂಡೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನು ತೊಗೊಂಡಿದ್ದಂಥ ನೆಕ್ಲೆಸ್ ಬಂದು ಈ ಥರ ಇದೆ. ಸೊ ಇವಾಗ ನಾನು ಈ ನೆಕ್ಲೆಸ್ನ ನನ್ನ ಇನ್ನೊಂದು ಲಾಂಗ್ ನೆಕ್ಲೆಸ್ ಜೊತೆಗೆ ಪೇರಿಂಗ್ ಮಾಡಿ ನೋಡ್ತಾ ಇದ್ದೀನಿ, ಒಂದಕ್ಕೊಂದು ಮ್ಯಾಚ್ ಆಗುತ್ತಾ ಅಂತ ಹೇಳಿ. ಸೊ ಯೂಶ್ವಲಿ ಹೀಗೆ ಅಲ್ವಾ, ಹೆಣ್ಮಕ್ಳು ಒಂದನ್ನು ಒಂದ್ರ ಜೊತೆ ಮ್ಯಾಚ್ ಆಗುತ್ತೆ ಹೇಗೆ ಅಂತ ಹೇಳಿ ಪೇರಿಂಗ್ ಮಾಡ್ತಾ ಇರ್ತೀವಿ. ಸ್ಪೆಷಲಿ ನಾನು ಮಾಡ್ತಿರ್ತೀನಿ ಒಂದಕ್ಕೊಂದು ಮ್ಯಾಚ್ ಆಗುತ್ತಾ ಅಂತ ಹೇಳಿ. ಸೊ ಇದು 2ರಿಂದ 1 ಸೆಟ್ ರೀತಿ ಆಗುತ್ತೆ ಅಂತ ಹೇಳಿ. ಸೊ ಫೈನಲಿ ಈ ಥರ ಕಾಣಿಸ್ತಿದೆ. ಓಕೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು. ಬಟ್ ನನ್ನ ಈ ಒಂದು ಹೊಸ ನೆಕ್ಲೆಸ್ ಬಂದು ಸ್ವಲ್ಪ ಆ್ಯಂಟಿಕ್ ಫಿನಿಶಿಂಗ್ ಇದೆ. ಆ್ಯಂಡ್ ಇದು ಲಾಂಗ್ ನೆಕ್ಲೆಸ್ ಬಂದು ಸ್ವಲ್ಪ ಗೋಲ್ಡ್ ಕಲರ್, ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದೆ. ಸೊ ಇದು ಬಂದು ನಮ್ಮಮ್ಮ ಕೊಡಿಸಿದಂಥದ್ದು. ಸೊ ಒಂದಕ್ಕೊಂದಕ್ಕೆ ಮ್ಯಾಚ್ ಆಗ್ತದೆ. ಆ್ಯಂಡ್ ಈ ನೆಕ್ಲೆಸ್ ಬಂದು ಎಷ್ಟು ಗ್ರಾಮ್ಸ್ ಇದೆ ಅಂತ ನೋಡೋದಾದರೆ ಆಲ್ಮೋಸ್ಟ್ ಇದು 15 grams ಇದೆ. 14.8 grams ಇದೆ. ಆಲ್ಮೋಸ್ಟ್ 15 grams ಅಂತಲೇ ಹೇಳ್ಬೋದು. ಇದಕ್ಕೆ 1.5 grams ಅಷ್ಟು ವೇಸ್ಟೇಜ್ ಕೂಡ ಆ್ಯಡ್ ಆಗಿದೆ. ಅದೆಲ್ಲ ನೋಡೋದಕ್ಕೆ ಹೋದರೆ ಆಲ್ಮೋಸ್ಟ್ ಒಂದು 16-17 grams ಆಗುತ್ತೆ. ಸೊ ಎಸ್, ಫೈನಲಿ ನನ್ನ ಹೊಸ ನೆಕ್ಲೆಸ್ ಈ ಥರ ಇದೆ. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಕ್ಚುಲಿ ನಾವು ಈ ಟೈಮಿಂಗ್ಸ್ನಲ್ಲಿ ಬೇರೆಲ್ಲ ಕಡೆ ಅಮೌಂಟನ್ನು ಹಾಕಿ ಡೆಡ್ ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಇದು ಒಂದು ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ನ ನೋಡ್ತಾ ಇದ್ದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್. ಇಟ್ಸ್ ಅ ವೆರಿ ಗುಡ್ ಡಿಸಿಷನ್ ಅಂತ ಹೇಳಿ. ಇನ್ನು ನಾವು ನಮ್ಮೂರಿಗೆ ಬಂದ್ವಿ. ಸೊ ಅದೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು ಬಂದು ಧನಲಕ್ಷ್ಮಿ ಪೂಜೆ. ಸೊ ಯೂಶ್ವಲಿ ನಾವು ಏನೇ ಗೋಲ್ಡ್ ತೊಗೊಂಡ್ರು ದೇವ್ರ ಹತ್ರ ಇಟ್ಟು ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡ್ತೀವಿ. ಇವತ್ತು ಸ್ಪೆಷಲಿ ಧನಲಕ್ಷ್ಮಿ ಪೂಜೆ ಆಗಿರೋ ಕಾರಣ ಸೊ ಮೊದಲನೇ ಬಾರಿ ತಾಯಿಗೆ ಒಡವೆನ ಹಾಕಿ ನನ್ನ ಹೊಸ ನೆಕ್ಲೆಸ್ನು ಕೂಡ ಹಾಕಿದ್ದೀನಿ. ಹಾಕಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಆ್ಯಂಡ್ ಇವಾಗ ನಾವು ನಮ್ಮ ಅತ್ತೆ ಮನೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಮನೆಯನ್ನೆಲ್ಲ ಪೂಜೆ ಮುಗಿಸಿ ಸೊ ಫೈನಲಿ ಸಾಲಿಗ್ರಾಮ ಹೋಗ್ತಾ ಇದ್ದೀವಿ. ಬಟ್ಟೆ ಎಲ್ಲ ತೊಗೊಂಡಿರಲಿಲ್ಲ ಹಬ್ಬಕ್ಕೆ ಅಮ್ಮ. ಸೊ ಬಟ್ಟೆ ಕೊಡ್ಸೋದಕ್ಕೆ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ಅತ್ತೆ ಮನೆ ಹಬ್ಬಕ್ಕೂ ಕೂಡ ಹೋಗಿದ್ದು ಬಂದ್ವಿ. ಸೊ ಇವತ್ತು ನಮ್ಮ ಮನೆ ಹಬ್ಬ. ನಾವು ಬಲಿಪಾಂಡಮಿ ದಿನ ನಾವು ಎಡೆನ ಇಡೋವಂಥದ್ದು. ನಮಗೆ ದೀಪಾವಳಿ ಹಬ್ಬ ಬಂದು ತುಂಬಾ ಸ್ಪೆಷಲ್. ಇಲ್ಲಿ ನಮ್ಮ ಅಪ್ಪಾಜಿ ಅಜ್ಜಿ ತಾತಂಗೆ ಎಡೆನ ಇಡ್ತಾ ಇದ್ದಾರೆ ನಮ್ಮಮ್ಮ. ಆ್ಯಂಡ್ ನನಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಸೊ ನಾನು ಎಲ್ಲೆಲ್ಲಿ ಒಂದಿಷ್ಟು ಗ್ಲಿಮ್ಸ್ನ ತೊಗೊಂಡಿದ್ದೀನಿ ಅದನ್ನೆಲ್ಲವನ್ನು ಒಂದೇ ವ್ಲಾಗ್ನಲ್ಲಿ ಆ್ಯಡ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಅಮ್ಮ ಬಂದು ಎಡೆನ ಇಡ್ತಾ ಇದ್ದಾರೆ. ಇನ್ನು ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಪುಟಾಣಿ ಅಂತೂ ಕಂಪ್ಲೀಟ್ ಅವರ ಚಿಕ್ಕಿ ಹ್ಯಾಂಡ್ ಓವರಲ್ಲಿದ್ದರು. ನಾನು ಸ್ವಲ್ಪ ರೆಸ್ಟ್ ತೊಗೊತಾ ಇದ್ದೀನಿ ಮನೆಗೆ ಬಂದಾಗಿಂದ. ಸೊ ಪುಟಾಣಿನ ಆರಾಮಾಗಿ ಚಿಕ್ಕಿನೇ ಊಟ ಎಲ್ಲ ಮಾಡಿಸಿ ಆರಾಮಾಗಿ ಇರೋವರೆಗೂ ಅವಳೇ ನೋಡಿಕೊಂಡು ಸೊ ನಾನು ಆರಾಮಾಗಿ ಕೂತು ನಿಂತು ಆರಾಮಾಗಿ ಊಟ ಮಾಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದೆ. ಸೊ ಇವಾಗ ಫೈನಲಿ ನಮ್ಮ ಅಪ್ಪಾಜಿ ಅಜ್ಜಿ ತಾತಂಗೆಲ್ಲ ಪೂಜೆ ಮಾಡುವಂಥ ಟೈಮ್.
ಇನ್ನು ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಅಲ್ವಾ, ಕಣ್ಮುಚ್ಚಿ ಕಣ್ಬಿಡೋಷ್ಟರಲ್ಲಿ ದೊಡ್ಡವರಾಗ್ಬಿಟ್ಟಿದ್ದಾರೆ ಅಂತ ಅನಿಸ್ತಿರುತ್ತೆ. ಸ್ಪೆಷಲಿ ನನಗೆ ಹೋದ ವರ್ಷ ಪುಟಾಣಿ ಇನ್ನೂ ಅವ್ನು ಹಂಬೆಕಾಲು ಕೂಡ ಆಗ್ತಿರ್ಲಿಲ್ಲ, ಹೊಟ್ಟೆನಲ್ಲಿ ತೆವಳ್ಕೊಂಡು ಬರ್ತಿದ್ದ. ಹೋದ ವರ್ಷ ಎಲೆ ಎಳೆಯೋದು, ತಿಂಡಿ ಎಲ್ಲ ಎಳೆಯೋದು ಇದೆಲ್ಲ ಮಾಡ್ತಿದ್ದ. ಇವಾಗ ಇನ್ನೂ ತುಂಟಾಗೋಗ್ಬಿಟ್ಟಿದ್ದಾನೆ. ಸೊ ಅವನನ್ನು ಇಟ್ಕೊಳ್ಳೋದಕ್ಕೆ ಒಬ್ಬರು ಬೇಕಾಗಿದೆ, ಅಷ್ಟು ತುಂಟಾಟ ಮಾಡ್ತಾನೆ. ಬಟ್ ಮಕ್ಕಳಿಲ್ದಿರೋ ಮನೆ ಅದು ಮನೆ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅಫ್ಕೋರ್ಸ್ ಆ ಟೈಮಿಂಗ್ಸಲ್ಲಿ ಕೋಪ ಬರ್ತಿರುತ್ತೆ. ಆ್ಯಕ್ಚುಲಿ ನಾನು ಸ್ವಲ್ಪ ಅವನನ್ನು ಗದ್ರುತ್ತಿರ್ತೀನಿ, ಬಟ್ ನಮ್ಮ ಮನೇಲಿ ನನ್ನನ್ನು ಬಿಟ್ಟು ಇನ್ಯಾರೂ ಗದ್ರಲ್ಲ. ಅವನಿಗೆ ಯಾರು ಕೂಡ ಭಯಪಡಿಸಲ್ಲ, ಅವ್ನು ಏನೇ ಮಾಡಿದ್ರು ಖುಷಿ ಪಡ್ತಾರೆ. ಅದು ಸ್ಪೆಷಲಿ ಇಲ್ಲಿಗೆ ಬಂತು ಅಂದರೆ ಸ್ವಲ್ಪ ಅವ್ನು ಜಾಸ್ತಿನೇ ತರಲೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ. ಸೊ ಕ್ಯೂಟ್ ಅಂತ ಅನ್ನಿಸ್ತಿರುತ್ತೆ. ಈ ಸಲ ಅವನು ಸ್ವಇಚ್ಛೆಯಿಂದ ಅವ್ರ ಅಜ್ಜ ಅಜ್ಜಿ ತಾತಂಗೆಲ್ಲ ಪೂಜೆ ಮಾಡ್ದ. ಆ್ಯಂಡ್ ಇವಾಗ ಎಲ್ರದ್ದು ಪೂಜೆ ಆಯಿತು. ಸೊ ಪೂಜೆ ಆದಮೇಲೆ ಗೊತ್ತಲ್ಲ, ಅವ್ರಿಗೂ ಊಟ ಮಾಡೋದಕ್ಕೆ ಒಂದಿಷ್ಟು ಸ್ಪೇಸ್ ಕೊಡಬೇಕಲ್ವ. ಸೊ ಹಾಗಾಗಿ ನಾವೀಗೆಲ್ಲ ಆಚೆ ಕಡೆ ಬಂದು ಕೂತ್ಕೊಂಡು ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಫೈನಲಿ ಊಟ ಎಲ್ಲ ಮುಗೀತು. ಇವಾಗ ಅವತ್ತಿನ ದಿನ ಅಂತೂ ದೀಪಾವಳಿ ಹಬ್ಬ ಅಂತ ಸ್ಪೆಷಲಿ ನನಗೆ ಅನ್ನಿಸ್ಲಿಲ್ಲ, ಯಾಕೆಂದರೆ ಸಿಕ್ಕಾಬಟ್ಟೆ ಮಳೆ, ಇಷ್ಟು ಜಿಡಿ ಮಳೆ ಅಂತಂದರೆ ಚಳಿಗೆ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಅದರ ನಡುವೆ ಹಾಗೆ ಒಂದಿಷ್ಟು ಪಟಾಕಿ ಎಲ್ಲ ಹೊಡಿತಾ ಪುಟಾಣಿಗೆ ಅದನ್ನೆಲ್ಲ ಅದೆಲ್ಲ ಅವನಿಗೆ ಗೊತ್ತಾಗಬೇಕಲ್ಲ ಹಬ್ಬದ ವೈಬ್. ಸೊ ಪಟಾಕಿ ಎಲ್ಲ ಹೊಡಿತಾ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಚಿನ್ನವ ಈ ಸಲ ದೀಪಾವಳಿ ಹಬ್ಬ ಅಂತೂ ಸಿಕ್ಕಾಬಟ್ಟೆ ಮಳೆನೇ. ಸಂಜೆ 4 ಗಂಟೆಗೆ ಶುರುವಾಗಿದ್ದ ಮಳೆ, ರಾತ್ರಿ ಎಲ್ಲ ಮಳೆ, ಬೆಳಗ್ಗೆವರೆಗೂ ಮಳೆ ಬೀಳ್ತಾನೆ ಇತ್ತು. ಸೊ ನನಗೆ ಹಬ್ಬ ಅಂತ ಅಷ್ಟು ಅನ್ನಿಸ್ಲಿಲ್ಲ, ಯಾಕೆಂದರೆ ಊರು ಅಂತ ಅಂದಮೇಲೆ ಹೊರಗಡೆ ಎಲ್ಲ ಪಟಾಕಿ ಎಲ್ಲ ಹೊಡಿತಾ ಒಂಥರ ವೈಬ್ ಚೆನ್ನಾಗಿರ್ತಿತ್ತು. ಸೊ ಮಳೆ ಬರ್ತಿದ್ದ ಕಾರಣ ಎಲ್ಲ ಆಲ್ರೆಡಿ ಸ್ಲೀಪಿಂಗ್ ಮೂಡಲ್ಲಿ ಇದ್ದರು. ಬಟ್ ಈ ಮಳೆನಲ್ಲೂ ಕೂಡ ನಮ್ಮ ಮನೇಲಿ ಪಟಾಕಿ ಹೊಡೆಯೋದು ಮಾತ್ರ ನಿಲ್ಲಿಸ್ತಿಲ್ಲ. ಅಂದರೆ ಈ ಹಾರ್ಶ್ ಆಗಿರೋ ಪಟಾಕಿ ಎಲ್ಲ ಹೊಡಿತಾ ಇಲ್ಲ, ಬಟ್ ಆ ಹಬ್ಬದ ವೈಬನ್ನು ನಾವು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಸುಸ್ತಾಗಿ ನಿಲ್ಲಿಸಿದ್ರು, ನಮ್ಮ ವರ್ಷ ಮಾತ್ರ ನಿಲ್ಲಿಸ್ತಾ ಇಲ್ಲ. ಬರೋ ಪಟಾಕಿ ಎಲ್ಲ ಹೊಡೆಯೋವರೆಗೂ ಅವ್ರಿಗೆ ಸಮಾಧಾನ ಇಲ್ಲ. ಸೊ ನಾನು ಅವ್ರ ರುಚಿ ರೇಗಿಸ್ತಾ ಇದ್ದೀವಿ ಅವ್ರನ್ನ, ಇವತ್ತು ಎಲ್ಲ ಪಟಾಕಿ ಹೊಡೆಯೋವರೆಗೂ ವರ್ಷ ಒಳಗಡೆ ಬರಲ್ಲ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು. ಸೊ ನಾವೆಲ್ಲ ಒಂದಿಷ್ಟು ಎನರ್ಜಿ ಡ್ರಾಪ್ ಆದ್ರೂ ವರ್ಷನ ಎನರ್ಜಿ ಡ್ರಾಪೇ ಆಗಿಲ್ಲ. ಎಲ್ಲ ಪಟಾಕಿ ಹೊಡೆಯೋವರೆಗೂ ನಾವು ಬರಲ್ಲ ಅಂದ್ಕೊಂಡು ಹೇಳಿ ಪಟಾಕಿ ಹೊಡಿತಾನೇ ಇದ್ದಾರೆ. ಇನ್ನು ಇವತ್ತು ಫ್ರೈಡೇ, ನೆಕ್ಸ್ಟ್ ಡೇ ನಾವು ನಮ್ಮೂರಿಗೆ ಹೊರಡಬೇಕಾಗಿತ್ತು. ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾವು ನಮ್ಮ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ದೇವರಿಗೆ ಪೂಜೆ ಮಾಡಿಸ್ಬೇಕಲ್ವ. ಸೊ ಹಾಗಾಗಿ ನಾನು ಈ ಸಲ ಊರಲ್ಲಿ ಜಾಸ್ತಿ ದಿನ ಉಳಿಲಿಲ್ಲ. ಸೊ ಊರಿಗೆ ಹೊರಡಬೇಕಾಗಿತ್ತು. ಹಾಗಾಗಿ ನಮ್ಮೂರಿನ ಗ್ರಾಮ ದೇವತೆ ಮಾದೇಶ್ವರನಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಊರಿಗೆ ಹೊರಡಬೇಕಲ್ವ. ಊರಿಗೆ ಬಂದಾಗ ಒಂದು ಸಲ ಹೋಗಿ ನಮ್ಮೂರಿನ ಮಾದೇಶ್ವರನಿಗೆ ಪೂಜೆ ಮಾಡಿಸ್ಕೊಂಬರಲಿಲ್ಲ ಅಂದರೆ ಸಮಾಧಾನವೇ ಇರಲ್ಲ. ಸೊ ಫೈನಲಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ಇನ್ನು ಕಾರ್ತಿಕ್ ಮಾಸ ಅಂತಾದರೆ ನಮ್ಮೂರಲ್ಲಿ ಈ ಥರ ಕಾರ್ತಿಕ್ ಮಾಸ ಪೂರ ವಾನ್ಯ ಬರ್ತಿರುತ್ತೆ, ಅದು ನೋಡೋದೇ ದೊಡ್ಡ ಖುಷಿ. ಸೊ ಫೈನಲಿ ಹಬ್ಬ ಎಲ್ಲ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದೆ ಗೊತ್ತಲ್ಲ, ಒಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತೀರಿ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಬಾಯ್ ನಮಸ್ಕಾರ.